ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ಇವತ್ತು ಚಿಕ್ಕಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ನಾನು ರೆಡಿಯಾಗಿದ್ದೀನಿ. ನಮ್ಮ ಮನೆಯವ್ರು ಬಿಟ್ಕೊಡ್ತೀನಿ ಅಂದರು. ಅವ್ರು ರೆಡಿಯಾಗಿ ಅವ್ರಿಗೆ ಕಾಯ್ತಾ ಇದ್ದೀನಿ. ಇದು ನಾನು ಕೊಡಿಯಾಳದಲ್ಲಿ ತೊಗೊಂಡು ಬಂದಂಥ ಮೈಸೂರು ಸಿಲ್ಕ್ ಸ್ಯಾರಿ. ಅವರು 4 ಸ್ಟೇಜ್ ಕಡೆ ಹೋಗ್ತಾಯಿದ್ರು. ಹಾಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ, ನಾನು ಹೋಗೋಷ್ಟರಲ್ಲಾಗಲೇ ಸತ್ಯನಾರಾಯಣ ಸ್ವಾಮಿ ಪೂಜೆದು ಅಭಿಷೇಕ ಎಲ್ಲ ಮುಗಿಸೋ ಆಗೋಗಿತ್ತು. ಇನ್ನು ಕತೆ ಓದೋದೊಂದನ್ನು ಬ್ಯಾಲೆನ್ಸ್ ಇಟ್ಕೊಂಡು ಹೋಮ ಶುರು ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರಿಗೆ ನೋಡೋಕ್ಕೆ ಖುಷಿ ಆಗುತ್ತೆ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆದು ಕತೆ ಒಂದು ಉಳಿಸ್ಕೊಂಡು ಅವರು ಹೋಮ ಮಾಡ್ತಾಯಿದ್ರು, ಗಣ ಹೋಮ. ಅದೆಲ್ಲ ಆದಮೇಲೆ ನಾನು ಆಚೆ ಕಡೆ ತಿಂಡಿಗೆ ಹೋದ್ವಿ. ತಿಂಡಿ ಇಡ್ಲಿ, ಪೊಂಗಲ್ಲು, ಚಟ್ನಿ, ಉದ್ದಿನವಡೆ ಮಾಡಿದರು. ತುಂಬ ಚೆನ್ನಾಗಿತ್ತು. ತಿಂಡಿ ತಿಂದು ಸ್ವಲ್ಪ ಹೊತ್ತು ಮಾತಾಡೋಷ್ಟರಲ್ಲಿ ಇನ್ನೇನು ಹೋಮ ಮುಗಿಯೋಕ್ಕೆ ಬಂದಿತ್ತು. ಕತೆ ಶುರು ಮಾಡಿ ಕತೆನೂ ಬೇಗ ಮುಗಿಸ್ಕೊಂಡ್ರು. ಅದೆಲ್ಲ ಮಾಡಿ ಆಚೆ ಕಡೆ ಅಕ್ಕ ತಂಗಿರು ಬಂದಿದ್ದಂಥ ಚಿಕ್ಕಮ್ಮನ ಮಕ್ಕಳು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಟೈಮ್ ಪಾಸ್ ಮಾಡ್ಕೊಂಡ್ವಿ. ಒಳಗಡೆ ಹೋಗಿ ತಾಂಬೂಲ ಎಲ್ಲ ಕೊಟ್ಟು ಸ್ವಲ್ಪ ಫೋಟೋಗಳು ತೆಕ್ಕೊಂಡ್ವಿ ಎಲ್ಲರ ಜೊತೆನೂ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಚಿಕ್ಕಮ್ಮನ ಮನೆಗೆ ಗುರುಗಳನ್ನ ಕರೆಸಿದ್ರು. ರೇಣುಕಾ ಸಚ್ಚಿದಾನಂದ ಗುರುಗಳು. ಇವರಿಗೆ ಗೌರವ ಕೊಟ್ಟು ಅವರನ್ನು ಕಳಿಸ್ಕೊಟ್ರು. ಇದಾದಮೇಲೆ ಸ್ವಲ್ಪ ಹೊತ್ತು ಫ್ರೆಂಡ್ ಜೊತೆ ಎಲ್ಲ ಹರಟೆ ಹೊಡ್ಕೊಂಡು ಪ್ರಸಾದ ಕೊಟ್ಕೊಂಡು ತಮಾಷೆ ಮಾಡ್ಕೊಂಡು ಕೂತಿದ್ದೆ. ಎಲ್ಲ ಊಟ ಮಾಡ್ಕೊಂಡು ಹೊರಟರು. ಈಗ ನಾವು ಲಾಸ್ಟಲ್ಲಿ ನಾನು, ಅಕ್ಕ ಮತ್ತು ರಿಲೇಟಿವ್ಸು ಉಳ್ಕೊಂಡಿದ್ದವರು ಊಟ ಮಾಡ್ತಾಯಿದ್ದೀವಿ. ಇದೆಲ್ಲ ಆದಮೇಲೆ ಸ್ವಲ್ಪ ಫೋಟೋಶೂಟ್ ಮಾಡಿದ ಫೋಟೋಸ್ನ ಹಂಗೆ ಹಾಕ್ಕೊಂಡಿದ್ದೆ. ಇದು ನಮ್ಮ ಅಕ್ಕ ಚಿಕ್ಕಮ್ಮನ ಮಗಳು, ಇನ್ನೊಬ್ಬರು ನಮ್ಮ ಅಕ್ಕನ ಮಗಳು. ಎಲ್ಲರ ಜೊತೆ ಫೋಟೋ ತೊಗೊಂಡು ತುಂಬ ಖುಷಿಯಾಗಿದ್ವಿ ಅವತ್ತು. ಇದಾದಮೇಲೆ ನಮ್ಮನೆ ಸತ್ಯನಾರಾಯಣ ಪೂಜೆಗೆ ನಾನು ಹಿಂದಿನ ದಿನವೇ ಪುಳಿಯೋಗರೆಗೆ ರೆಡಿ ಮಾಡ್ತಿರ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಹೂಗಳು ಮತ್ತು ಮಾವಿನ ಸೊಪ್ಪು ಎಲ್ಲ ತೊಗೊಂಬರಕ್ಕೆ ಹೇಳಿದ್ದೆ. ಸಿಟಿಯಿಂದ ತೊಗೊಂಬಂದರು. ನಾನು ಸ್ವಲ್ಪ ಕನಕಾಂಬರವನ್ನ ದೇವ್ರ ಕಳ್ಸೋಕ್ಕೆ ಮತ್ತು ನನಗೂ ಸ್ವಲ್ಪ ಮಾಡ್ಕೊಳಕ್ಕಾಗುತ್ತೆ ಅಂತ ಹಿಂದಿನ ದಿನವೇ ಕಟ್ಟಿಟ್ಟು ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಬಂದು 1:30 ಸೇರು ಅಕ್ಕಿನ ತೊಳೆದು ಅನ್ನಕ್ಕೆ ಇಟ್ಟಿದ್ದೀನಿ. ಪುಳಿಯೋಗರೆ ಕಲಸಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋಕ್ಕೆ ಅಂತೇಳಿ ಅದನ್ನೆಲ್ಲ ಮಾಡಿ ಮನೇಲಿ ಪೂಜೆ ಮುಗಿಸಿ ನಾನಿವಾಗ ಹೋಗ್ತಾಯಿದ್ದೀನಿ. ನಾವು ಪೂಜೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ವರ್ಷ ಮನೆಯಲ್ಲೇ ಮಾಡ್ತಾಯಿದ್ವಿ. ಈ ಸರಿ ಕಾಲು ನೋವು ಇದ್ದಿದ್ದರಿಂದ ಪ್ರತಿ ಕಾರ್ತಿಕದಲ್ಲಿ ಹುಣ್ಣಿಮೆ ದಿನವೇ ನಾನು ಮಾಡಿಸೋದು. ಈ ಸಲ ಆಗಲ್ಲ ಅಂಥೇಳಿ ನಮ್ಮನೆ ಹತ್ರ ಇರೋ ಕಾಳಭೈರವೇಶ್ವರ ದೇವಸ್ಥಾನದಲ್ಲಿ ಪೂಜೆಗೆ ಬರ್ಸಿದ್ದೆ. ಅಲ್ಲಿ ನಾವು ಕೂತ್ಕೊಂಡು ಪೂಜೆ ಮಾಡ್ಬೋದು. ಇದು ನಮ್ಮ ಮನೇಲಿ ಬಿಟ್ಟಿರೋಂಥ ದಾಸವಾಳ ಮತ್ತು ಸೇವಂತಿಗೆ ಮತ್ತು ಸ್ವಲ್ಪ ತುಳಸಿ ಕಿತ್ಕೊಂಡಿದ್ದೆ. ನಾವು ಹೋದ್ವಿ, ಪೂಜೆ ಶುರು ಆಯ್ತಲ್ಲಿ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಮ್ಮ ಅಕ್ಕ ಪಕ್ಕದಲ್ಲಿ ಇದ್ದರೆ ನಮ್ಮ ವಿಜಯನಗರದಲ್ಲಿ ಯಾರಾದರೂ 1001 ರೂಪಾಯಿನ ಕಟ್ಕೊಟ್ರೆ ಕಾಳಭೈರವೇಶ್ವರ ದೇವಸ್ಥಾನದಲ್ಲಿ ದಂಪತಿ ಸಮೇತ ಕೂರಿಸಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಅಲ್ಲಿದ್ದವರು ದೇವ್ರಿಗೆ ಆರತಿ ಹಾಡು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಡು ಎಲ್ಲ ತುಂಬ ಚೆನ್ನಾಗಿ ಹಾಡಿದ್ರು. ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳಿದೆ ಅವ್ರ ಜೊತೆ. ಮಿಕ್ಕಿದ್ದು ನನಗಷ್ಟು ಗೊತ್ತಾಗಲ್ಲ, ಕಲ್ತಿಲ್ಲ, ನಾನಿನ್ನೂ ಕಲಿಬೇಕು.
ನನ್ನ ಮನೆಯಲ್ಲಿ ಹುಡುಗರನ್ನ ಬಿಟ್ಟು ಬಂದಿದ್ದೆ. ಅವರು ಪುಳಿಯೋಗರೆ ಮಾಡ್ಕೊಂಡು ಬಂದು ಕೊಟ್ಟರು ಎಲ್ರಿಗೂ ಪ್ರಸಾದ. ಇದೆಲ್ಲ ಆದಮೇಲೆ ಬೇಗನೆ ಪೂಜೆ ಆಯಿತು. 10 ಗಂಟೆ 10:45 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು. ಅಲ್ಲಿಂದ ಇಸ್ಕೊಂಡು ಪ್ರಸಾದನೆಲ್ಲ ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ಯಾರೂ ಇರಲಿಲ್ಲ. ಅಕ್ಕ ಮತ್ತು ಅಮ್ಮನ ಕರೆದಿದ್ದೆ, ಹತ್ರ ಇದ್ದಾರೆ ಅಂತ. ಕವಿತಂಗೆ ರಜೆ ಇರಲಿಲ್ಲ, ಅವ್ರು ಡ್ಯೂಟಿಗೆ ಹೋಗಿದ್ರು. ಮಕ್ಕಳಿರೋದ್ರಿಂದ ಅವರು ಬರೋದು ಸ್ವಲ್ಪ ಲೇಟ್ ಆಯಿತು. ಮನೆಗೆ ಬರ್ತೀವಿ ಬಿಡಿ ಆಂಟಿ ಅಂತ ಅಂದರು. ಸರಿ, ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಮನೆಯಲ್ಲಿ ನಾನು ಹುಡುಗರಿಗೆ ಮನೆಯವ್ರಿಗೆಲ್ಲ ಪುಳಿಯೋಗರೆ ಕಲಿಸ್ಕೊಟ್ಬಿಟ್ಟು ನಾನು ತಿಂಡಿ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಯಿತು ಮತ್ತು ಸಮಾಧಾನ ಆಯಿತು. ನಾನು ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆನ ನಮ್ಮ ಮನೆ ಹೊಸ ಮನೆ ಗೃಹ ಪ್ರವೇಶ ಮಾಡಿದಾಗಿಂದನೂ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೆ. ಈ ವರ್ಷ ಕಾಲು ನೋವಿರೋದ್ರಿಂದ ನಾನೇ ಸ್ವಲ್ಪ ಓಡಾಡಬೇಕು ಅಂತೇಳಿ ಆಗಲ್ಲ ಅಂತೇಳಿ ದೇವಸ್ಥಾನದಲ್ಲಿ ಬರೆಸಿ ಪೂಜೆ ಮಾಡಿಸಿದ್ದೀನಿ. ಅವರು ಅಕ್ಕ ಮತ್ತು ಅಮ್ಮ ಬಂದಿದ್ದು ಸುಮಾರು 11:30 12 ಗಂಟೆ ಆಯಿತು. ನಾವು ತಿಂಡಿ ತಿಂದಿದ್ದು ಆವಾಗ 11:30 ಆಗಿತ್ತು. ಅವ್ರ ಮನೇಲೆ ಇಡ್ಲಿ ಮಾಡಿದ್ದು ತಿಂಡಿ ತಿಂದ್ವಿ ಅಂತ ಅಂದರು. ಸರಿ, ನಾನು ಪುಳಿಯೋಗರೆ ಅವರಿಗೆ ಅಂತ ಇಟ್ಟಿದ್ನಲ್ಲ, ಬರೀ ಪುಳಿಯೋಗರೆ ಕೊಡಬೇಕು ಅಂತೇಳಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡಿದೆ. ಅಕ್ಕ ನನಗೆ ಈರುಳ್ಳಿ ಬಜ್ಜಿ ಬೇಡ ಅಂದ್ಲು, ಅವಳಿಗೆ ಆಲೂಗಡ್ಡೆ ಬಜ್ಜಿ, ದಕ್ಷತಾ ಆಲೂಗಡ್ಡೆ ಬಜ್ಜಿ ಬೇಡ ಅಂದ್ಲು ಅಂತೇಳಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿ ಕಟ್ ಮಾಡಿ ಅವಳಿಗೆ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಎಲ್ಲ ತುಂಬ ಚೆನ್ನಾಗಿತ್ತು. ಈರುಳ್ಳಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಎಲ್ಲ ತಿಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಸ್ವಲ್ಪ ವಿಡಿಯೋ ಬರೋದೆಲ್ಲ ಲೇಟ್ ಆಗ್ತಾಯಿದೆ. ನನಗೂ ಸ್ವಲ್ಪ ಕಾಲು ಏಟಾಗಿದ್ದ ಅವಾಗಿಂದನೂ ಸ್ವಲ್ಪ ಹುಷಾರಿರ್ತಾ ಇಲ್ಲ.